ನಮಸ್ಕಾರ. ಇವತ್ತು ನಾವು ತಿಮರೆ ಚಟ್ನಿ ಮಾಡ್ತಾ ಇದ್ದೀವಿ. ತಿಮರೆ ಅಂದರೆ ಬ್ರಾಹ್ಮಿ ಎಲೆ. ಬ್ರಾಹ್ಮಿ ಎಲೆಯಿಂದ ಚಟ್ನಿ ಮಾಡ್ತಾ ಇದ್ದೀವಿ. ಬ್ರಾಹ್ಮಿ ಎಲೆಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಸೊ ಅದು ಎಲ್ರಿಗೂ ಗೊತ್ತಿದೆ. ತಿಮರೆ ಚಟ್ನಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಬನ್ನಿ ನೋಡೋಣ. 1 ದೊಡ್ಡ ಬೌಲಷ್ಟು ಬ್ರಾಹ್ಮಿ ಎಲೆ, 2 ಹಸಿಮೆಣಸಿನ್ಕಾಯಿ, ಕೊಬ್ಬರಿ ಅರ್ಧ ಕಪ್, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು 2 ಪೀಸ್ ಉಪ್ಪಲ್ಲಿ ಹಾಕಿರೋ ಮಾವಿನಕಾಯಿ. ಸೊ ಇವಾಗ ಮಿಕ್ಸಿ ಜಾರ್ ತಗೊಂಡು ನಾವು ಮಿಕ್ಸಿ ಜಾರ್ಗೆ ಎತ್ತಿಟ್ಟಿರೋ ಎಲ್ಲ ಐಟಮ್ ಹಾಕೋತಾ ಇದ್ದೀವಿ. ಇಲ್ಲಿ ಮಾವಿನಕಾಯಿ ಬದಲು ಹುಣಸೆ ಹುಳಿನೂ ಯೂಸ್ ಮಾಡ್ಕೋಬೋದು. ಬಟ್ ಮಾವಿನಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಮಾವಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಇಲ್ಲ ಅಂದರೆ ಹುಣಸೆ ಹುಳಿ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೋಬೋದು. ಉಪ್ಪು ನಾನು ಇಲ್ಲಿ 1 ಟೀ ಸ್ಪೂನ್ ಹಾಕಿದ್ದೀನಿ. ಮತ್ತು ಅರ್ಧ ಗ್ಲಾಸ್ ನೀರು, ಅರೌಂಡ್ 100 ml ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು. ಇವಾಗ ಇದು ರುಬ್ಬಿ ರೆಡಿಯಾಗಿದೆ. ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬನ್ನಿ ಟೇಸ್ಟ್ ಮಾಡೋಣ.